Namaste Mudiji, I'm speaking as a common person with a lot of pain in my heart. It's been 12 years and Saujanya, 17-year girl, has not received justice. People here in Karnataka are losing hope, so we request you from bottom of our heart to please take action and help us get justice for Saujanya. We trust you Modi let the truth win, justice for Saujanya. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಎಂಟರ್ಟೈನ್ಮೆಂಟ್ ಆರ್ ನನ್ನ ಫ್ಯಾಮಿಲಿ ನನ್ನ ಲೈಫಲ್ಲಿ ನಡೀತು ಅದ್ರ ಬಗ್ಗೆ ಇರಲ್ಲ. ತುಂಬ ದೊಡ್ಡ ಇಶ್ಯೂ ನಡೀತಾ ಇದೆ ಆ್ಯಂಡ್ 12 ಇಯರ್ಸಿಂದ ನಡೀತಾ ಇದೆ. ಈಗ ಮತ್ತೆ ಈ ಟಾಪಿಕ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಈ ಸರಿ ಆದರೂ ಯಾವುದೇ ಕ್ರಿಕೆಟ್ ಮ್ಯಾಚು, ಯಾವುದೇ ಈವೆಂಟು, ಯಾವುದೇ ದೊಡ್ಡ ಇನ್ಸಿಡೆಂಟು ಈ ಇನ್ಸಿಡೆಂಟ್ನ ಮುಚ್ಚಾಗದೇ ಇರಲಿ ಅಂತ ನಾನು ಈ ವಿಡಿಯೋನ ದೇವ್ರ ಹತ್ರ ಬೇಡ್ಕೋತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಹೇಳಕ್ಕೆ ಬಂದಿದ್ದೇನೋ ಅಂದರೆ, ನಾವೇನು ಕಾಮೆಂಟ್ಸ್ ಹಾಕ್ತಾಯಿದ್ದೀವಿ ಪ್ರತಿಯೊಬ್ಬರು ಯೂಟ್ಯೂಬರ್ಸು, ನಾನು ಒಬ್ಬಂದೇ ಅಂತಲ್ಲ, ಪ್ರತಿಯೊಬ್ಬರು ಯೂಟ್ಯೂಬರ್ಸು, ನ್ಯೂಸ್ ಚಾನಲ್ಸು ಯಾರ್ಯಾರು ಕಾಮೆಂಟ್ ಹಾಕ್ತಾಯಿದ್ದೀವಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು, ಅದು ಒಂದು ಕಡೆಯಿಂದ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ನನಗೂ ಅದು ಓಕೆ ಏನೋ ಒಂಚೂರು ಡಿಫ್ರೆನ್ಸ್ ಬರ್ಬೋದು ಅಂದ್ಕೊಂಡಿದ್ದೆ. ಬಟ್ ಯಾವುದೇ ಥರ ಡಿಫ್ರೆನ್ಸ್ ಬರ್ತಾ ಇಲ್ಲ. ಸೊ ನಾವೇನು ಮಾಡ್ಬೋದು ಅಂದರೆ, ನಾನು ಯಾವುದೋ ರೀಲ್ ನೋಡಿದೆ, ಅದ್ರವ್ರು ಹೇಳಿದರು ಲೆಟ್ಸ್ ರೈಟ್ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಸೊ ದ್ಯಾಟ್ ಈ ಲೆಟರು 30-40 ರೂಪಾಯಿ ಖರ್ಚಾಗ್ಬೋದು ಲೆಟರ್ಸ್ ಕಳ್ಸೋಕ್ಕೆ. ಈ ಲೆಟರು ಅವ್ರವರೆಗೂ ರೀಚ್ ಆಗಲಿ. ಯಾವುದೇ ನ್ಯೂಸ್ ಚಾನಲಲ್ಲಿ ಟೆಲಿಕಾಸ್ಟ್ ಆಗ್ತಿಲ್ಲ ಅಂದ್ರೇನು ನಮ್ಮ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಇದೆ. ಸೊ ನಿಮ್ಮ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಎಲ್ಲದರಲ್ಲೂ ಒಂದು ವಿಡಿಯೋ ಪೋಸ್ಟ್ ಮಾಡಿ, ನರೇಂದ್ರ ಮೋದಿಜಿನ ಟ್ಯಾಗ್ ಮಾಡಿ ಆ್ಯಂಡ್ ಆಲ್ಸೋ ರೈಟ್ ಅ ಲೆಟರ್ ಆ್ಯಂಡ್ ಸೆಂಡ್ ಇಟ್ ಟು ಹಿಮ್. ಪೋಸ್ಟ್ ಮಾಡಿ ಲೆಟರ್ನ, ಸೊ ದ್ಯಾಟ್ ಈ ಇನ್ಸಿಡೆಂಟ್ ಏನು ನಡೆದಿದೆ ಇದಕ್ಕೆ ಈ ಸರಿಯಾದರೂ ಜಸ್ಟಿಸ್ ಸಿಗಲಿ. ನಿಮಗೆ ಲೆಟರ್ದು ಫಾರ್ಮೆಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿ ಅದನ್ನು ಪ್ರಿಂಟ್ಔಟ್ ತೊಗೊಂಡ್ಬೇಕಿದ್ರೆ ನೀವು ಕಳಿಸ್ಕೊಡ್ಬೋದು. ತುಂಬ ಕೇಸ್ಗಳಿದೆ, ಅದು ಇನ್ನೂ ಬೆಳಕಿಗೆ ಬಂದಿಲ್ಲ. ಅ ಗ್ರೇಟ್ ಸೆಲ್ಯೂಟ್ ಟು ಆಲ್ ದ ಯೂಟ್ಯೂಬರ್ಸ್ ಆರ್ ಡೂಯಿಂಗ್ ಇಟ್. ಕಟ್ಸ್ಬೇಕು ಒಂದೊಂದು ಹೆಸರು ತೊಗೊಂಡು ಪೋಸ್ಟ್ ಮಾಡೋಕ್ಕೆ. ಯೂಟ್ಯೂಬಲ್ಲಿ ಒಬ್ಬರು ದೊಡ್ಡ ಇದೇ ಕಳಿಸ್ಬಿಟ್ಟಿದ್ರು ಲಿಸ್ಟ್, ಅನನ್ಯ ಭಟ್ ಕೇಸು, ಅದೂ ಯೂಟ್ಯೂಬಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಡಬಲ್ ಮರ್ಡರ್ ನಾರಾಯಣ ಆ್ಯಂಡ್ ಯಮುನಾ ಅವ್ರ ಕೇಸು, ತುಂಬ ಕೇಸ್ಗಳಿದ್ದಾವೆ. ಅದಕ್ಕೆ ತುಂಬ ಕೇಸ್ಗಳಿಗೆ ಜಸ್ಟಿಸ್ ಸಿಕ್ಕಿಲ್ಲ. ಸೊ ಇವತ್ತು ಅಲ್ಲಿ ನಡೆದಿರೋದು ನಾಳೆ ನಮ್ಮ ಮನೆಯವ್ರಿಗೂ ಬರ್ಬೋದು, ನಮ್ಮ ಮನೆ ಹೆಣ್ಮಕ್ಳುವರೆಗೂ ಬರ್ಬೋದು, ನಮ್ಮವರೆಗೂ ಬರ್ಬೋದು. ನಾವು ಇವತ್ತು ಜಸ್ಟಿಸ್ ಕೇಳಿಲ್ಲ ಅಂದರೆ, ಇವತ್ತು ಜಸ್ಟಿಸ್ ಸಿಕ್ಕಿಲ್ಲ ಅಂದರೆ ಮುಂದೆ ನಮಗೂ ಸಿಗುತ್ತೆ ಅನ್ನೋ ಹೋಪ್ ನಾವು ಕಳ್ಕೊಬೇಕಾಗುತ್ತೆ. ಸೊ ಇದು ಬಿಟ್ಟು ನಾನೇನು ಮಾತಾಡಲ್ಲ. ನನ್ನ ಪ್ರಕಾರ ಈ ದಾರಿ ಸರಿ ಅನ್ನಿಸ್ತು ನಿಮ್ಮೆಲ್ರಿಗೂ ಎಜುಕೇಟ್ ಮಾಡೋಕ್ಕೆ ಆ್ಯಂಡ್ ಹೇಳೋಕ್ಕೆ ದಟ್ ನೀವು ಒಂದೊಂದು ಲೆಟರ್ ನಿಮ್ಮ ಮನೆಯಿಂದ ಏನು ಹೋಗುತ್ತೆ, ನೀವು 5 ಜನ ಇದ್ದರೆ 5 ಜನರ ಕಡೆಯಿಂದ ಒಂದೊಂದು ಲೆಟರ್ ಹಾಕಿ, 100 ರೂಪಾಯಿ ಖರ್ಚಾಗುತ್ತೆ. 5 ಲೆಟರ್ ಅಲ್ಲಿಗೆ ತಲುಪಿದ್ರೆ ನಮ್ಮ ಕರ್ನಾಟಕದಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷ ಲೆಟರ್ ತಲುಪಿದ್ರೆ ಒಂದು ಗಮನ ಬರುತ್ತೆ ಈ ಕಡೆ. ಆ್ಯಂಡ್ ಐ ಗೆಸ್ ಅದರಿಂದ ಅದು ಜಸ್ಟಿಸ್ ಸರ್ವ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಸ್ಟಿಸ್ ಫಾರ್ ಸೌಜನ್ಯ ಆ್ಯಂಡ್ ಆಲ್ಸೋ ಯಾರ್ಯಾರು ಈ ಥರ ಇನ್ಸಿಡೆಂಟಿಂದ ಸಫರ್ ಮಾಡಿದ್ದಾರೆ ಆ್ಯಂಡ್ ಅವ್ರದ್ದು ಬೆಳಕಿಗೆ ಬಂದಿಲ್ಲ ಅವರೆಲ್ಲರಿಗೂ ಜಸ್ಟಿಸ್ ಸಿಗಲಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ನಮಸ್ತೆ, ಥ್ಯಾಂಕ್ ಯು.